XRMS ತಂತ್ರಾಂಶದ ಮೂಲಕವೇ ಪಡೆಯುವಂಥ ಒಂದು ಅವಕಾಶ ಕಲ್ಪಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಅಂತ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಲಾಗಿದೆ. ತದನಂತರ ನಿವೃತ್ತಿ ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ ಅಂದರೆ ಯಾರೆಲ್ಲ ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿ ಈಗ ಪ್ರಸ್ತುತವಾಗಿ ಒಂದು ನಿವೃತ್ತಿ ಪಿಂಚಣಿಯನ್ನು ಪಡಿತಾ ಇದ್ದಾರಲ್ಲ, ಆ ಒಂದು ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ ಬಗ್ಗೆಯಲ್ಲಿ ಮಾಹಿತಿ ಇದೆ. ಸೇವಾ ನಿರತ ನೌಕರರಿಗೆ ನೀಡುವ ವಾರ್ಷಿಕ ವೇತನ ಬಡ್ತಿ ದರದಲ್ಲಿ ನಿವೃತ್ತ ನೌಕರರಿಗೂ ಸಹ ಸಮಾನಾಂತರ ತುಟ್ಟಿ ಭತ್ಯೆಯನ್ನು ನೀಡುವ ಶಿಫಾರಸು ಮಾಡುವುದು. ಇದನ್ನು ನಿಜನೇ, ಯಾಕೆಂದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿ ಅವರು ಈಗ ರಿಟೈರ್ಮೆಂಟ್ ಅನ್ನು ಒಂದು ಪಡೆದಿರ್ತಾರೆ. ಅವರಿಗೂ ಸಹ ಸೇವಾ ನಿರತ ಒಂದು ನೌಕರರಿಗೆ ಏನೆಲ್ಲ ಹೇಗೆಲ್ಲ ಒಂದು ಆ ವಾರ್ಷಿಕವಾಗಿ ವೇತನ ಬಡ್ತಿ ಯಾವ ರೀತಿಯಾಗಿ ನೀಡ್ತಾ ಇದ್ದಾರಲ್ಲ, ಇಲ್ಲಿ ದರದಲ್ಲಿ ಅವರ ಒಂದು ದರದಲ್ಲಿನೇ ಒಂದು ತುಟ್ಟಿ ಭತ್ಯೆಯನ್ನು ನಿವೃತ್ತ ನೌಕರರಿಗೂ ಸಹ ನೀಡಬೇಕು ಎಂಬುದರ ಬಗ್ಗೆ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಸಮಾನಾಂತರವಾದಂಥ ತುಟ್ಟಿ ಭತ್ಯೆಯನ್ನು ನೀಡಲು ಶಿಫಾರಸು ಮಾಡು. ಇದು ನಿವೃತ್ತಿ ಪಿಂಚಣಿದಾರರ ಪ್ರಶ್ನೆಯಾಗಿದ್ದು ಇಲ್ಲಿ ಅವರಿಗೂ ಸಹ ಈ ಒಂದು ನೀಡಬೇಕು ಎಂಬುದರ ಬಗ್ಗೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಒಂದು ಪ್ರಶ್ನೆ. ಇಲ್ಲಿ 29ನೇ ಪ್ರಶ್ನೆ, ನಿವೃತ್ತ ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ ಅಂದರೆ ರಾಜ್ಯದಲ್ಲಿ ಈಗ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಿಗೆ ಸಮಾನಾಂತರವಾಗಿ ವೇತನ ಬಡ್ತಿ ದರದಲ್ಲ ಯಾವ ರೀತಿಯಾಗಿ ವೇತನ ನೀಡ್ತಾ ಇದ್ದಾರಲ್ಲ, ಹೆಚ್ಚಿಗೆ ಮಾಡ್ತಾರಲ್ಲ, ಅವರಿಗೆ ಸಮಾನಾಂತರವಾಗಿ ತುಟ್ಟಿ ಭತ್ಯೆ ನೀಡಲು ಒಂದು ಶಿಫಾರಸು ಮಾಡಬೇಕು ಎಂಬುದರ ಬಗ್ಗೆ ಪ್ರಶ್ನೆ. 30ನೇ ಪ್ರಶ್ನೆ, ಇಲ್ಲಿ 30ನೇ ಪ್ರಶ್ನೆ, 80 ವರ್ಷಗಳ ಮೇಲ್ಪಟ್ಟವರಿಗೆ ಹೆಚ್ಚುವರಿ ನಿವೃತ್ತಿ ವೇತನ. ಯಾರೆಲ್ಲ ಒಂದು ನಿವೃತ್ತರಾಗಿ 80 ವರ್ಷಗಳ ಮೇಲ್ಪಟ್ಟವರಿಗೆ ಪಿಂಚಣಿದಾರರಿಗೆ ಅವರಿಗೆ ಒಂದು ಒಂದು ಮಾನವನ್ನು ಆಧರಿಸಿ ಹೆಚ್ಚುವರಿ ಪಿಂಚಣಿಯನ್ನು ಮಂಜೂರು ಮಾಡಬೇಕು ಎಂಬುದರ ಬಗ್ಗೆ. 80 ವರ್ಷಗಳ ಮೇಲೆ ಇಲ್ಲಿ ಬಹಳಷ್ಟು ರೇರ್ ಕೇಸ್ಗಳು. ಕುಟುಂಬ ಪಿಂಚಣಿ, ಇಲ್ಲಿ ಹಾಲಿ ಇರುವ 30% ಕುಟುಂಬ ಪಿಂಚಣಿ ಪ್ರಮಾಣವನ್ನು 40% ಹೆಚ್ಚಳ ಮಾಡುವುದು. ಕುಟುಂಬ ಪಿಂಚಣಿ ಯಾರೆಲ್ಲ ಪಡಿತಾ ಇದ್ದಾರೆ ಅವರ ಒಂದು 30ರಿಂದ 40ಕ್ಕೆ ಹೆಚ್ಚಳ ಮಾಡಬೇಕು. 31ನೇ ಪ್ರಶ್ನೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ NPS. ಈ NPS ಸಲುವಾಗಿ ಬಹಳಷ್ಟು ಗೊಂದಲ, ಯಾಕಂದರೆ ರಾಜ್ಯದಲ್ಲಿ ಜಾರಿಯಲ್ಲಿರುವ 2006 ನಂತರ ಯಾರೆಲ್ಲ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆಲ್ಲ NPS ನೌಕರರಾಗಿ ಒಂದು ಕರೀತಾರೆ. 2006 ಒಳಗಿನವರಿಗೆ OPS ನೌಕರರು. ಹಾಗಿದ್ದಲ್ಲಿ ಒಂದು ರಾಷ್ಟ್ರೀಯ ಪಿಂಚಣಿ ಯೋಜನೆ ಬಹಳಷ್ಟು ಹೋರಾಟಗಳೇ ನಡೀತಾ ಇದ್ದಾವೆ ರಾಜ್ಯದಲ್ಲಿ, ದೇಶದಲ್ಲಿ. ಅದರ ಬಗ್ಗೆನೂ ಸಹ ಬಹಳ ಇಂಪಾರ್ಟೆಂಟ್ ಒಂದು ಅಪ್ಡೇಟ್ಸನ್ನು ನೀಡಿದ್ದಾರೆ. ರಾಜ್ಯದ ಸರ್ಕಾರಿ ನೌಕರ ನಿಲುವೇನಿದೆ ಒಂದು NPSಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ 32ನೇ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ನೋಡ್ತಾ ಇದ್ದೀರಾ. 32ನೇ ಪ್ರಶ್ನೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದರೆ NPS. ಈ ಒಂದು NPS ಯೋಜನೆ ರದ್ದುಪಡಿಸುವ ಕುರಿತಂತೆ ರಾಷ್ಟ್ರದ ಕೆಲವು ರಾಜ್ಯಗಳು ಈಗಾಗಲೇ NPS ಯೋಜನೆಯನ್ನು ರದ್ದುಪಡಿಸುವ ಮಾದರಿಯಂತೆ ರಾಜ್ಯದಲ್ಲೂ ಸಹ NPS ಯೋಜನೆಯನ್ನು ರದ್ದುಗೊಳಿಸಬೇಕು ಅಂತ ಇಲ್ಲಿ ಬೇಡಿಕೆ, ಪ್ರಮುಖವಾದಂಥ ಬೇಡಿಕೆ ಈ ಒಂದು NPS ರದ್ದತಿಗಾಗಿ. ಇದರ ಮೇಲೆ ಬಹಳಷ್ಟು ಹೋರಾಟಗಳು ನಡೆದಿದ್ದಾವೆ ರಾಜ್ಯದಲ್ಲಿ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಸರ್ಕಾರಿ ನೌಕರರು ಬೆಂಗಳೂರಿನಲ್ಲಿ ಆಗಿರ್ಬೋದು, ರಾಜ್ಯದಾದ್ಯಂತ ಬಹಳಷ್ಟು ಇಲ್ಲಿ ಹೋರಾಟಗಳೇ ಮಾಡಿದ್ದಾರೆ ಈ ಒಂದು NPS ರದ್ದತಿಗಾಗಿ. ಹಾಗಾಗಿ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಈ ಒಂದು 32ನೇ ಒಂದು ಪ್ರಶ್ನೆ ಏನಿದೆ ರಾಷ್ಟ್ರೀಯ ಪಿಂಚಣಿ ಯೋಜನೆ, ಇದನ್ನು ಬಗೆಹರಿಸಬೇಕು. ರಾಜ್ಯದ ಸರ್ಕಾರಿ ನೌಕರರು ಒಂದು ಇವರಿಗೆ ಒಂದು ಅನುಕೂಲಕರವಾಗಿ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ರಾಜ್ಯದ ಸರ್ಕಾರಿ ನೌಕರರು. ನಿಮ್ಗೆ ಏನು ಅನಿಸುತ್ತೆ, ರಾಜ್ಯದಲ್ಲಿ NPS ಬೇಕಾ ಅಥವಾ OPS ಬೇಕಾ? ದಯವಿಟ್ಟು ನಿಮ್ಮ ಒಂದು ಕ್ವಶನ್ ಅನ್ನು ರೈಸ್ ಮಾಡಿ ಒಂದು ಯಾವ ರೀತಿ ಅಂತ ಆಗಬೇಕು ಬದಲಾವಣೆ ಎಂಬುದರ ಬಗ್ಗೆ. ಯಾಕಂದರೆ NPS ಯೋಜನೆಯನ್ನು ಬೇರೆ ಬೇರೆ ರಾಜ್ಯಗಳು, ಇಲ್ಲಿ ಪಂಜಾಬು, ಛತ್ತೀಸ್ಗಢ, ರಾಜಸ್ಥಾನ ಮತ್ತೊಂದು ಮಗದೊಂದು ರಾಜ್ಯಗಳು NPS ಬದಲಾಗಿ OPS ಅನ್ನು ಮರುಜಾರಿ ಮಾಡುವ ಒಂದು ದಿಟ್ಟ ಒಂದು ಕ್ರಮವನ್ನು ಕೈಗೊಂಡಿವೆ. ಹಾಗಾಗಿ ರಾಜ್ಯದಲ್ಲಿ ಸಹ ಈ ಒಂದು NPS ಅನ್ನು ರದ್ದುಗೊಳಿಸಬೇಕು ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಇವಾಗಲೇ ಎಂಬುದರ ಬಗ್ಗೆ ಕೇಳ್ಕೊತಾ ಇದ್ದೀವಿ. ಹಾಗಿದ್ದಲ್ಲಿ ನಾವು ನೋಡೋಣ ಬನ್ನಿ ಯಾವ ರೀತಿಯಂತ ಮಾಹಿತಿ ಇದೆ ಒಂದು ಪ್ರಸ್ತುತವಾಗಿ, ಯಾವ ರೀತಿಯಂತ ಚರ್ಚೆ ಗ್ರಾಸವಾಗಿದೆ ಎಂಬುದರ ಬಗ್ಗೆ ನೋಡೋದಾದ್ರೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ರಾಷ್ಟ್ರದ ಒಂದು ಕೆಲವು ರಾಜ್ಯಗಳು ಈಗಾಗಲೇ NPS ಯೋಜನೆಯನ್ನು ರದ್ದುಪಡಿಸುವ ಮಾದರಿಯಂತೆ ರಾಜ್ಯದಲ್ಲಿ ಸಹ NPS ಯೋಜನೆಯನ್ನು ರದ್ದುಪಡಿಸಿ ದಿನಾಂಕ 1/4/2006 ಅನ್ವಯವಾಗುವಂತೆ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡುವುದು. ಒಳ್ಳೆಯ ಒಂದು ಬೆಳವಣಿಗೆ. ಯಾಕಂದರೆ ರಾಜ್ಯದಲ್ಲಿ ಈ ಒಂದು ಯಾವ ರೀತಿಯಂಥ ಬೆಳವಣಿಗೆ ಅಂದರೆ ಸರ್ಕಾರಿ ನೌಕರರ ಭವಿಷ್ಯವೇ ಒಂದು ಇಲ್ಲಿ ಮಾರ್ಪಾಡು, ಭವಿಷ್ಯವೇ ಒಂದು ಇಲ್ಲಿ ಒಂದು ತಿರುಗುವಂಥ ಒಂದು ಈ ಒಂದು ಡೆವಲಪ್ಮೆಂಟ್ ಅನ್ಬೇಕು. ಯಾಕಂದರೆ ರಾಜ್ಯದಲ್ಲಿ
ಇಲ್ಲಿ NPS ಬದಲಾಗಿ OPS ಅಂದರೆ ಅವರ ಒಂದು ಸಂಧ್ಯಾ ಕಾಲದ ಪಿಂಚಣಿ ವ್ಯವಸ್ಥೆ ಜಾರಿ ಆದರೆ ಸರ್ಕಾರಿ ನೌಕರರು ಅವರ ಒಂದು ಪಿಂಚಣಿ ಪಡೆಯುವ ಒಂದು ಮತ್ತು ನಿವೃತ್ತಿ ಜೀವನ ಬಹಳಷ್ಟು ಸುಖಕರವಾಗಲಿದೆ. ಯಾಕಂದರೆ NPSನಿಂದಾಗಿ ನಿಮಗೆಲ್ಲ ಗೊತ್ತಿದೆ, ಶೇರ್ ಮಾರ್ಕೆಟಲ್ಲಿ LIC ಅದು ಇದು ಅಂತ ಎಲ್ಲ ಒಂದು ಹಣವನ್ನು ಕಳೆದುಕೊಳ್ತಾ ಇದೆ ಈ ಒಂದು NPS. ಹೀಗಾಗಿ ಇಲ್ಲಿ ಆ ಒಂದು ಗ್ರಾಫನ್ನು ಸಹ ನೀವು ಶೇರ್ ಮಾರ್ಕೆಟ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾರ್ಕೆಟಲ್ಲಿ NPSನ ಯಾವ ರೀತಿ ಅಂತ ಶೇರ್ಗಳು ಬೀಳ್ತಾ ಇದ್ದಾವೆ ಎಂಬುದರ ಬಗ್ಗೆ ದಿನಕ್ಕೆ ಕೋಟಿ ಆದಂಥ ಒಂದು ಕೆಳಗಡೆ ಬೀಳೋದನ್ನು ಸಹ ನೀವು ನೋಡಿದ್ದೀರಾ. ಆ ಒಂದು ಡೆವಲಪ್ಮೆಂಟ್ಗಳು ಸಹ ನೀವು ಕೆಲವೊಂದು ದಿನಪತ್ರಿಕೆಗಳಲ್ಲಿ ಇದರಲ್ಲಿ ಸಹ ನೋಡಿರಬೇಕು. ನೀವು ಅಬ್ಸರ್ವ್ ಮಾಡ್ಬೋದು NPSನಿಂದಾಗಿ ಎಷ್ಟೊಂದು ಹಾಳಾಗ್ತಾ ಇದೆ ಒಂದು ಸರ್ಕಾರಿ ನೌಕರರ ಒಂದು ಜೀವನ ಎಂಬುದರ ಬಗ್ಗೆ. ಆಲ್ ರೈಟ್, ಹಾಗಿದ್ದಲ್ಲಿ ಯಾವ ರೀತಿ ಅಂತ ಒಂದು ಅಪ್ಡೇಟ್ಸ್ಗಳನ್ನು ತರಬೇಕು ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಇದೆ ಅಂದರೆ NPS ಯೋಜನೆಯನ್ನು ಕೇಂದ್ರಕ್ಕೆ ಯಾವ ರೀತಿ ಅಂತ ಒಂದು ಪ್ರಸ್ತಾವನೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಸಹ ಇಲ್ಲಿ ಇದೆ. 2006ರ 1/4/2006ರಿಂದ ಅನ್ವಯವಾಗುವಂತೆ ಹಳೆಯ ಪಿಂಚಣಿ OPS ಅನ್ನು 2006ರ 1/4/2006ರಿಂದ ಅನ್ವಯವಾಗುವಂತೆ ಮರುಜಾರಿ ಆಗಬೇಕು ಒಂದು OPS ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರ ಗಮನ ಹರಿಸಬೇಕು ಎಂಬುದರ ಬಗ್ಗೆ ಈ ಒಂದು ಕ್ವಶನ್ ಅನ್ನು ರೈಸ್ ಮಾಡಲಾಗಿದೆ. ಹಾಗಿದ್ದಲ್ಲಿ ನೆಕ್ಸ್ಟ್ ಏನಿದೆ ಅಂದರೆ ಸೇವೆಯಲ್ಲಿರುವ NPS ಯೋಜನೆಯನ್ನು ಒಳಪಡೆಯುವ ಒಂದು